ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್-19 ಲಸಿಕೆ ಅಭಿವೃದ್ಧಿಪಡಿಸುವ 3 ತಂಡಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಮಾಲೋಚನೆ. ಶಾಂಘೈ ಸಹಕಾರ ಸಂಘಟನೆ ಸರ್ಕಾರಗಳ ಮುಖ್ಯಸ್ಥರ 19ನೇ ಸಭೆ ಇಂದು ವ್ಯಾಪಾರ ಆರ್ಥಿಕತೆ ಕುರಿತು ಮಹತ್ವದ ಚರ್ಚೆ. ರಾಜ್ಯದ ಬಹುತೇಕ ಸಹಕಾರಿ ಬ್ಯಾಂಕ್ಗಳು ಸುಸ್ಥಿತಿಯಲ್ಲಿ, ಸಹಕಾರ ಇಲಾಖೆಯ ಖಾಲಿ ಹುದ್ದೆಗಳ ಶೀಘ್ರ ನೇಮಕಾತಿ, ಸಚಿವ ಎಸ್.ಟಿ. ಸೋಮಶೇಖರ್. ಇಂದು ಸಿಖ್ ಧರ್ಮಗುರು ಗುರುನಾನಕ್ ದೇವ್ ಅವರ 551ನೇ ಜನ್ಮ ವರ್ಷಾಚರಣೆ. ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಸೇರಿ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋವಿಡ್-19 ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ನಿರತರಾಗಿರುವ 3 ತಂಡಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಲಸಿಕೆ ಅಭಿವೃದ್ಧಿಯಲ್ಲಿ ತೊಡಗಿರುವ ಜಿನೋವಾ ಬಯೋಫಾರ್ಮ್, ಬಯೋಲಾಜಿಕಲ್ ಇ ಮತ್ತು ಡಾಕ್ಟರ್ ರೆಡ್ಡಿ ಅವರ ತಂಡಗಳೊಂದಿಗೆ ಪ್ರಧಾನಿ ಅವರು ಸಂವಾದ ನಡೆಸಲಿದ್ದಾರೆ. ಮೊನ್ನೆಯಷ್ಟೇ ನರೇಂದ್ರ ಮೋದಿ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಕ್ಕೆ ಭೇಟಿ ನೀಡಿ ಕೋವಿಡ್-19 ವಿರುದ್ಧ ದೇಶದಲ್ಲಿ ಲಸಿಕೆ ಅಭಿವೃದ್ಧಿ ಹಾಗೂ ವಿತರಣೆಯ ಪೂರ್ವ ಸಿದ್ಧತೆಗಳು, ಸವಾಲುಗಳು ಮತ್ತು ಮಾರ್ಗಸೂಚಿ ಸೇರಿದಂತೆ ಪ್ರಮುಖ ಅಂಶಗಳ ಕುರಿತು ಪರಿಶೀಲನೆ ನಡೆಸಿದರು. ಅಹಮದಾಬಾದ್ನ ಜೈಡಸ್ ಬಯೋಟೆಕ್ ಪಾರ್ಕ್ ಮತ್ತು ಹೈದರಾಬಾದ್ನ ಭಾರತ್ ಬಯೋಟೆಕ್ ಸೌಲಭ್ಯ ಕೇಂದ್ರಕ್ಕೂ ಭೇಟಿ ನೀಡಿದ ಅವರು ಲಸಿಕೆ ಅಭಿವೃದ್ಧಿ ಮತ್ತು ಉತ್ಪಾದನಾ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. These vaccines early, like Pfizer is also. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಸದೀಯ ಕ್ಷೇತ್ರ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ. ವಾರಾಣಸಿಯಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿರುವ ವಾರಾಣಸಿ ಪ್ರಯಾಗ್ರಾಜ್ ನಡುವಿನ 6 ಪಥಗಳ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. 73 ಕಿಲೋಮೀಟರ್ ಉದ್ದದ ಈ ಹೊಸ ಮಾರ್ಗವನ್ನು 2447 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಇದರಿಂದ ಪ್ರಯಾಗ್ರಾಜ್ ಮತ್ತು ವಾರಾಣಸಿ ನಡುವಿನ ಪ್ರಯಾಣದ ಅವಧಿ 1 ಗಂಟೆಗೆ ಇಳಿಕೆಯಾಗಲಿದೆ. ಇದೇ ವೇಳೆ ಪ್ರಧಾನಿ ಅವರು ಕಾಶಿ ವಿಶ್ವನಾಥ ದೇವಾಲಯ ಕಾರಿಡಾರ್ ಯೋಜನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಪರಿಶೀಲನೆ ನಡೆಸುವರು. ವಾರಾಣಸಿಯಲ್ಲಿ ಪ್ರತಿ ವರ್ಷ ಕಾರ್ತಿಕ ಪೌರ್ಣಿಮೆಯಂದು ಆಚರಿಸುವ ವಿಶ್ವವಿಖ್ಯಾತ ದೇವ ದೀಪಾವಳಿ ಆಚರಣೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ವಾರಾಣಸಿಯ ರಾಜ್ಘಾಟ್ನಲ್ಲಿ ದೀಪ ಬೆಳಗುವ ಮೂಲಕ ಗಂಗಾ ನದಿಯ ಇಕ್ಕೆಲಗಳಲ್ಲಿ 11 ಲಕ್ಷ ದೀಪಗಳನ್ನು ಬೆಳಗಿಸಲು ಪ್ರಧಾನಿ ಚಾಲನೆ ನೀಡಲಿದ್ದಾರೆ. और सांस्कृतिक विकास होगा, बल्कि आसपास के इलाकों के लिए भी महत्वपूर्ण साबित. ಭಾರತದ ಆತಿಥ್ಯದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳ ಮುಖ್ಯಸ್ಥರ 19ನೇ ಸಭೆ ಇಂದು ನಡೆಯಲಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. 2017ರಲ್ಲಿ ಭಾರತ ಎಸ್ಸಿಒ ಕಾಯಂ ಸದಸ್ಯತ್ವ ಪಡೆದ ನಂತರ ತನ್ನ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಸಭೆಯನ್ನು ಆಯೋಜಿಸಿದೆ. ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿಯ ಕಾರ್ಯಸೂಚಿಗಳನ್ನು ಮುಖ್ಯವಾಗಿಟ್ಟುಕೊಂಡು ಈ ವಾರ್ಷಿಕ ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ ಎಸ್ಸಿಒ ಸದಸ್ಯ ರಾಷ್ಟ್ರಗಳಾದ ರಷ್ಯಾ, ಚೈನಾ, ಕಜಕಿಸ್ತಾನ್, ಕರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಭಾಗವಹಿಸಲಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆ ಅತ್ಯಂತ ಪ್ರಮುಖ ಪ್ರಾದೇಶಿಕ ಸಂಸ್ಥೆಯಾಗಿದ್ದು, ಶಾಂತಿ, ಬದ್ಧತೆ, ವ್ಯಾಪಾರ, ಆರ್ಥಿಕತೆ ಮತ್ತು ಸಂಸ್ಕೃತಿ ಸೇರಿದಂತೆ ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. aimed at encouraging young talents and realizing. महासचिव नोरोव ने कहा है कि भारत एससीओ देशों के साथ लगातार
ಸಹಕಾರಿ ಬ್ಯಾಂಕ್ಗಳ ಮೂಲಕ ರೈತರಿಗೆ 15,300 ಕೋಟಿ ರೂಪಾಯಿ ಸಾಲ ವಿತರಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಮೈಸೂರಿನ ಶಾರದಾ ಪತ್ತಿನ ಸಹಕಾರಿ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಆರ್ಥಿಕ ಸ್ಪಂದನೆ ಯೋಜನೆಯಡಿ ಹೊಸ ಸಾಲ ನೀಡಲಾಗುತ್ತಿದ್ದು, ಸೂಕ್ತ ಫಲಾನುಭವಿಗಳಿಗೆ ತಲುಪಿದೆಯೇ ಎನ್ನುವ ಕುರಿತು ಪರಾಮರ್ಶಿಸಲು ಹಿರಿಯ ಅಧಿಕಾರಿಗಳ ತಂಡ ನೇಮಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಬಹುತೇಕ ಸಹಕಾರಿ ಬ್ಯಾಂಕ್ಗಳು ಸುಸ್ಥಿತಿಯಲ್ಲಿವೆ. ಸಾಲ ವಸೂಲಾತಿಯಲ್ಲೂ ಪ್ರಗತಿ ಸಾಧಿಸಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಮೂಲಕ ಈಗಾಗಲೇ 10,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು, ಕೆಲವೇ ದಿನಗಳಲ್ಲಿ 5,300 ಕೋಟಿ ರೂಪಾಯಿ ಸಾಲ ಯೋಜನೆಗಾಗಿ ಬಿಡುಗಡೆ ಮಾಡಲಾಗುವುದು. ಇದರಿಂದ 24 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗಲಿದೆ ಎಂದರು. ಸಹಕಾರ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಉದ್ದೇಶಿಸಲಾಗಿದ್ದು, ಸಮಗ್ರ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಎಲ್ಲ ಶಾಸಕರು ಒಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ವೈಮನಸ್ಸು ಇಲ್ಲ ಎಂದರು. ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿದ್ವಿ. ಒಂದೊಂದು ಡಿಪಾರ್ಟ್ಮೆಂಟ್ದು ಕ್ಲಿಯರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೀಟಿಂಗ್ ಏನಿಲ್ಲ. ಕ್ಯಾಬಿನೆಟ್ ಬಿಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದೆಲ್ಲ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವಂತೆ ಮಾಡಲು ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಪಕ್ಷದ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಸವಾಲಾಗಿ ಸ್ವೀಕರಿಸಿದ್ದು, ಪಂಚರತ್ನ ಸಮಿತಿಗಳನ್ನು ರಚಿಸಲಾಗಿದೆ. ಈ ಸಂದರ್ಭದಲ್ಲಿ ಕುಟುಂಬ ಸಮಾವೇಶಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ತಿಳಿಸಿದರು. ಪಂಚಾಯತ್ ಪ್ರಧಾನಮಂತ್ರಿಗಳು ಮಾತು ಉಲ್ಲೇಖ ಮಾಡಿದ್ರು, ಬೂತ್ ಗೆದ್ದಾಗ ದೇಶ ಗೆಲ್ಲುತ್ತೆ. ಹಾಗಾಗಿ ಮತಗಟ್ಟೆಯಿಂದ ಗೆದ್ದಾಗ ನಾವು ಯಶಸ್ವಿಯಾಗಿ ಆ ಕಾರಣಕ್ಕೋಸ್ಕರ ಸವಾಲನ್ನು ಸ್ವೀಕಾರ ಮಾಡಿ ಪಂಚಾಯತ್ ಚುನಾವಣೆಗೆ ರಾಜಕೀಯ ಪಾರ್ಟಿಯಾಗಿ ಚಿಹ್ನೆ ಇಲ್ಲದಿದ್ದರೂ ನಮ್ಮ ಬೆಂಬಲದ ಅಭ್ಯರ್ಥಿಗಳು ಗೆಲ್ಲೋದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಾಯಕನನ್ನಾಗಿಸಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡು ಪಂಚಾಯತನ್ನು ಗೆಲ್ಲುವ ದೃಷ್ಟಿಯಿಂದ ಇವತ್ತು ಗ್ರಾಮ ಸ್ವರಾಜ್ ಸಮಾವೇಶಗಳನ್ನು ಮಾಡ್ತಾ ಇದ್ವಿ. ಸಂಸದೆ ಶೋಭಾ ಕರಂದ್ಲಾಜೆ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳನ್ನು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಗ್ರಾಮ ಸ್ವರಾಜ್ಯ ಸಮಾವೇಶಗಳನ್ನು ನಡೆಸಲಾಗುತ್ತಿದೆ. ರಾಜ್ಯದ 5,000 ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ 96,000 ಸದಸ್ಯರನ್ನು ಆಯ್ಕೆ ಮಾಡುವ ಬೃಹತ್ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮಾಹಿತಿ ನೀಡಿದರು. 6,000 ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡುವಂತ ಒಂದು ದೊಡ್ಡ ಪ್ರಕ್ರಿಯೆ ಇದು. ಚುನಾವಣೆ ಯಾವಾಗ ಬೇಕಾದರೂ ನಡೀಬಹುದು. ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ, ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಇಂದಿನಿಂದ ಡಿಸೆಂಬರ್ 5ರವರೆಗೆ ಸಕಾಲ ಸಪ್ತಾಹ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ. ಸಕಾಲ ಯೋಜನೆಗೆ 8 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಯೋಜನೆ ಕುರಿತು ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಕಾಲ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ನಗರಾಭಿವೃದ್ಧಿ, ಕಂದಾಯ, ಸಾರಿಗೆ, ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸೇರಿದಂತೆ ವಿವಿಧ ಇಲಾಖೆಗಳ ಸೇವೆಗಳನ್ನು ನಾಗರಿಕರು ಸಮಯದಲ್ಲಿ ಪಡೆಯಲು ಅನುಕೂಲವಾಗುವಂತೆ ಈ ಸಪ್ತಾಹ ನಡೆಯಲಿದೆ. ಸಕಾಲದಡಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವುದು ಕೂಡ ಇದರಲ್ಲಿ ಸೇರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ 2 ಮೇಲ್ಸೇತುವೆಗಳನ್ನು ವರ್ಚುವಲ್ ರೂಪದಲ್ಲಿ ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಸಿಂಧು ಭವನ್ ಅಡ್ಡ ರಸ್ತೆಯಲ್ಲಿ ಪ್ರಥಮ ಮೇಲ್ಸೇತುವೆ ಹಾಗೂ ಸನನ್ ಜಂಕ್ಷನ್ನಲ್ಲಿ ಮತ್ತೊಂದು ಮೇಲ್ಸೇತುವೆಯನ್ನು ಅವರು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 38,772 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 94,31,692ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 45,333 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು,
ಒಟ್ಟು 88,47,600 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 93.81ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 443 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 1,37,139 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ 1.45ಕ್ಕೆ ತಗ್ಗಿದೆ. 4,46,952 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.74ಕ್ಕೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,291 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,83,899ಕ್ಕೆ ಏರಿಕೆಯಾಗಿದೆ. 1,530 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,47,612ಕ್ಕೆ ತಲುಪಿದೆ. ನಿನ್ನೆ 15 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,765ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,503 ಸಕ್ರಿಯ ಪ್ರಕರಣಗಳಿವೆ. 374 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,05,428 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,10,20,300 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 686 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,69,290ಕ್ಕೆ ಏರಿಕೆಯಾಗಿದೆ. ನಿನ್ನೆ 723 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,46,839ಕ್ಕೆ ಏರಿಕೆಯಾಗಿದೆ. ಸದ್ಯ 18,319 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 10 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,131 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ಗಣನೀಯ ಹೆಚ್ಚಳವಾಗಿದೆ. ನಿನ್ನೆವರೆಗೆ 14,3,79,976 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ನಿನ್ನೆ ಒಂದೇ ದಿನ 8,76,173 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ಪ್ರಯೋಗಾಲಯಗಳಲ್ಲಿ ನಿರಂತರವಾಗಿ ಹೆಚ್ಚಿನ ಪರೀಕ್ಷೆ ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಜಸ್ಥಾನದಲ್ಲಿ ಹೆಚ್ಚುತ್ತಿರುವ ಕೋವಿಡ್-19 ಪ್ರಕರಣಗಳ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಶಾಲಾ ಕಾಲೇಜು, ಸಿನಿಮಾ ಹಾಗೂ ಮನರಂಜನಾ ಕೇಂದ್ರಗಳನ್ನು ಡಿಸೆಂಬರ್ 31ರವರೆಗೆ ಬಂದ್ ಮಾಡಲು ನಿರ್ಧರಿಸಿದೆ. ನಿನ್ನೆ 2,518 ಹೊಸ ಪ್ರಕರಣಗಳು ದೃಢಪಟ್ಟಿದ್ದು, 555 ಪ್ರಕರಣಗಳು ಜೈಪುರದಲ್ಲಿ ದಾಖಲಾಗಿವೆ. ರಾಜ್ಯದಲ್ಲಿ 18 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಈವರೆಗೆ ಒಟ್ಟು 2,292 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೃಷಿ ಆಹಾರೋತ್ಪನ್ನಗಳ ರಫ್ತು ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಂಸ್ಕರಿತ ಆಹಾರೋತ್ಪನ್ನಗಳ ರಫ್ತು ಅಭಿವೃದ್ಧಿ ಮಂಡಳಿ ಅಪೆಡ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕನ್ನು ದಾಳಿಂಬೆ ಘಟಕವನ್ನಾಗಿ ಆಯ್ಕೆ ಮಾಡಿದೆ. ಮಂಡಳಿಯ ಅಧಿಕಾರಿಗಳು ಈಗಾಗಲೇ ಚಳ್ಳಕೆರೆಯ ತೋಟಗಾರಿಕಾ ಇಲಾಖೆ ಹಾಗೂ ದೊಡ್ಡ ಉಳ್ಳಾರ್ತಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಬೆಳೆಯ ಕುರಿತು ಚರ್ಚೆ ಸಂವಾದಗಳನ್ನು ನಡೆಸಿದ್ದಾರೆ. ಚಳ್ಳಕೆರೆ ತಾಲೂಕನ್ನು ದಾಳಿಂಬೆ ಕ್ಲಸ್ಟರ್ಗೆ ಆಯ್ಕೆ ಮಾಡಿರುವುದು ಬೆಳೆಗಾರರಲ್ಲಿ ಸಂತಸ ಮೂಡಿಸಿದ್ದು, ದಾಳಿಂಬೆಯಲ್ಲಿನ ರೋಗ ಬಾಧೆಗೆ ಪರಿಹಾರ, ರಫ್ತು ಪ್ರಮಾಣ ಹೆಚ್ಚಳ, ಉತ್ತಮ ಬೆಲೆ ದೊರೆಯುವ ನಿರೀಕ್ಷೆಯಲ್ಲಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಗತಿಪರ ರೈತ ಧನಂಜಯ ರೆಡ್ಡಿ, ಕೇಂದ್ರ ಸರ್ಕಾರ ಚಳ್ಳಕೆರೆ ತಾಲೂಕನ್ನು ದಾಳಿಂಬೆ ಕ್ಲಸ್ಟರ್ಗೆ ಆಯ್ಕೆ ಮಾಡಿರುವುದು ಸಂತಸದ ವಿಚಾರ. ಇದರಿಂದ ಈ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ನಾವೆಲ್ಲ ಈ ವಿಚಾರಕ್ಕೂ ಇದನ್ನ ಬಯಸ್ತಾ ಇದ್ದೀವಿ. ಸರ್ಕಾರದಿಂದ ನಮ್ಮ ಸವಲತ್ತು ಬಂದು ಎಲ್ಲ ನಮ್ಮ ಟ್ರಸ್ಟ್ ಆದರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾವು ರಾಜ್ಯದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ದೊಡ್ಡ ಉಳ್ಳಾರ್ತಿ ರೈತ ಕರಿಯಣ್ಣ ಬರಪೀಡಿತ ಚಳ್ಳಕೆರೆಯಲ್ಲಿ ದಾಳಿಂಬೆ ಕ್ಲಸ್ಟರ್ ಸ್ಥಾಪಿಸಿ ಬೆಳೆಗಾರರನ್ನು ಪ್ರೋತ್ಸಾಹಿಸುತ್ತಿರುವುದು ಉತ್ತಮ ಕ್ರಮ ಎಂದು ಅಭಿಪ್ರಾಯಪಟ್ಟರು. 100 ಎಕರೆಗೂ ಜಾಸ್ತಿನೂ ಇಲ್ಲೇ ದಾಳಿಂಬೆ ಇದೆ. ಮತ್ತೆ ನಮ್ಮ ದೊಡ್ಡ ಉಳ್ಳಾರ್ತಿ ಅಕ್ಕಪಕ್ಕದಲ್ಲಿ ಒಂದು 10-15 ಕಿಲೋಮೀಟರ್ ಒಳಗಡೆ ನೋಡ್ಕಾದ್ರೆ ಸುಮಾರು 2,000 ಮೇಲೆ ಆಗುತ್ತೆ.
ಹಂಗಾಗಿ ಆಮೇಲೆ ಇದು ಮೇನ್ ರೋಡ್ ಇದೆ, ಹಂಗಾಗಿ ಇಲ್ಲೇ ಮಾಡೋದ್ರಿಂದ ಕ್ಲಸ್ಟರ್ ಮಾಡೋದ್ರಿಂದ ರೈತರು ಇದನ್ನೆಲ್ಲ ದಾಳಿಂಬೆದ ಒಂದು ವ್ಯವಸ್ಥೆಯನ್ನು ಮತ್ತೆ ಮಾರ್ಕೆಟಿಂಗು ಎಲ್ಲ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಮೇನ್ ಯುವ ರೈತ ಮನೋಹರ್ ದಾಳಿಂಬೆ ಬೆಳೆಗೆ ಕಾಯಕಲ್ಪ ಕಲ್ಪಿಸುವ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಸಂತಸವಾಗಿದೆ. ಅಧಿಕಾರಿಗಳು ಈಗಾಗಲೇ ಗ್ರಾಮಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ ಎಂದು ಹೇಳಿದರು. ಯಾವ ರೀತಿ ಮಾಡೋದಕ್ಕೆ ಬೆಳಿಬೇಕು ಅದಕ್ಕೆಲ್ಲ ಅವರು ನಮ್ ಗೈಡ್ಲೈನ್ ಕೊಡಬೇಕು. ತಿರ್ಗಿ ರೇಟ್ ಇಲ್ದಾಗ ಒಂದು 15 ದಿನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಲಿಕ್ಕೆ ಸ್ಟೋರೇಜ್ಗಳನ್ನ ಮಾಡಿಕೊಡ್ಬೇಕು. ಒಂದು ಯೂನಿಟಿ ಇದ್ರೆ ಎಲ್ಲರಿಗೂ ಒಂದು ಬೆಳೆದಿರೋ ಇದಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಅದು ಜಲ್ದಿ ಅವ್ರು ಹೇಳಿದನ್ನ ಜಲ್ದಿ ಕಾರ್ಯರೂಪಕ್ಕೆ ತಂದು ನಮ್ಮಲ್ಲಿ ಎಲ್ಲ ರೈತರಿಗೂ ಅದರಿಂದ ಅನುಕೂಲ ಆಗುತ್ತೆ ಅಂತ ನಾವು ಬಯಸ್ತಿದ್ದೀವಿ. ಅದರಿಂದ ಸುಮಾರು ವರ್ಷ ಚಳ್ಳಕೆರೆ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಆರ್ ವಿರೂಪಾಕ್ಷಪ್ಪ ಆಹಾರ ಉತ್ಪನ್ನ ಮತ್ತು ರಫ್ತು ಪ್ರಮಾಣ ಹೆಚ್ಚಿಸುವ ಸ್ಥಳೀಯ ವೈವಿಧ್ಯದ ಬೆಳೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ದೇಶಾದ್ಯಂತ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕನ್ನು ದಾಳಿಂಬೆ ಘಟಕವಾಗಿ ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ದಾಳಿಂಬೆ ಬೆಳೆ ಉತ್ಪಾದಕರ ಒಂದು ಸಂಸ್ಥೆ ಏನು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನ ಒಂದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಉನ್ನತ ಅಧಿಕಾರಿಗಳ ಒಂದು ಮುಖಾಂತರ ಸಭೆಯನ್ನ ಮಾಡಿದ್ದೀವಿ. ಮಲೆನಾಡಿನ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯಗಳು ವಾಸಿಸುತ್ತಿದ್ದು ಪ್ರಕೃತಿಯೊಂದಿಗೆ ಅವರು ತಮ್ಮ ಬದುಕನ್ನು ಸಾಗಿಸುತ್ತಿದ್ದಾರೆ. ಕಾಡಿನೊಳಗೆ ಬದುಕಿ ಕಾಡನ್ನೇ ಬದುಕಿನ ಜೀವಾಳ ಎಂದು ತಿಳಿದು ಜೀವಿಸುತ್ತಿದ್ದಾರೆ. ಗಿರಿಜನ ಸಮುದಾಯದ ಪಂಗಡಗಳಲ್ಲಿ ಒಂದಾದ ಮಲೆನಾಡಿನ ಹಲಸರು ಜೇನು ಕೃಷಿಯಲ್ಲಿ ಸಿದ್ಧಹಸ್ತರು. ಶಿವಮೊಗ್ಗ ಜಿಲ್ಲಾಡಳಿತ ಇವರ ಶ್ರೇಯೋಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ತೋಟಗಾರಿಕಾ ಇಲಾಖೆ ಗಿರಿಜನ ಸಮುದಾಯಗಳಿಗಾಗಿ ಜೇನು ಕೃಷಿ ಕಾರ್ಯಕ್ರಮವೊಂದನ್ನು ರೂಪಿಸಿದೆ. ಇವರ ಕೌಶಲ್ಯವನ್ನು ಮನಗಂಡು ವೈಜ್ಞಾನಿಕವಾಗಿ ಜೇನು ಕೃಷಿ ಕೈಗೊಳ್ಳುವ ಕುರಿತು ತರಬೇತಿ ನೀಡುತ್ತಿದೆ. ಸರ್ಕಾರ ಉಚಿತವಾಗಿ ಜೇನು ಪೆಟ್ಟಿಗೆಗಳನ್ನು ಬುಡಕಟ್ಟು ಸಮುದಾಯಕ್ಕೆ ವಿತರಿಸುತ್ತಿದ್ದು ವೈಜ್ಞಾನಿಕ ಜೇನು ಕೃಷಿ ಕ್ರಮಗಳನ್ನು ಪರಿಚಯಿಸುತ್ತಿದೆ. ಇದರಿಂದ ಹಲವು ಯುವಕರು ಜೇನು ಕೃಷಿಯಲ್ಲಿ ತೊಡಗಿದ್ದು ಸಾಂಪ್ರದಾಯಿಕ ಕೃಷಿಯನ್ನು ಇದೀಗ ಲಾಭದಾಯಕ ಉದ್ಯಮವಾಗಿ ಮಾಡಿಕೊಳ್ಳುವತ್ತ ಸಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಪಲ್ಲವಿ ಹಲವು ದಿನಗಳ ಹಿಂದೆ ಸಾಂಪ್ರದಾಯಿಕ ಜೇನು ಕೃಷಿಯಲ್ಲಿ ತೊಡಗಿಕೊಂಡಿದ್ದ ತಮಗೆ ಸರ್ಕಾರ ಜೇನು ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿ ನೀಡಿ ತರಬೇತಿ ನೀಡಿರುವುದರಿಂದ ಜೇನು ಕೃಷಿ ಇದೀಗ ಲಾಭದಾಯಕವಾಗಿದೆ ಎಂದರು. ಮತ್ತೋರ್ವ ಫಲಾನುಭವಿ ರಾಮಣ್ಣ ತಮ್ಮ ಉಪಕಸಬಿಗೆ ಹೊಸ ರೂಪ ನೀಡಿರುವುದರಿಂದ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿರುವುದಾಗಿ ಹೇಳಿದರು. ಬಹಳಷ್ಟು ಮಾಹಿತಿಯನ್ನು ಕೊಟ್ಟು ಜೇನನ್ನ ನಾವು ಮನೆಯಲ್ಲೇ ಸಾಕಿಕೊಂಡು ತೆಗೆಯುವಂತ ಕೆಲಸವನ್ನ ಒಳ್ಳೆಯದು ಕೆಲಸ ಆಗಿದೆ. ಮುಂದೆ ನಾವು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ ಅಂತ. ಜೇನು ಕೃಷಿಕರಾದ ನಾಗರತ್ನ ಬುಡಕಟ್ಟು ಸಮುದಾಯ ಹಲವು ತಲೆಮಾರುಗಳಿಂದ ಕಾಡಿನ ಉತ್ಪನ್ನಗಳನ್ನೇ ನಂಬಿ ಬದುಕುತ್ತಿದೆ. ಸರ್ಕಾರ ಜೇನು ಕೃಷಿಗೆ ಹೆಚ್ಚಿನ ಒತ್ತು ನೀಡಿರುವುದು ಸಂತಸದ ವಿಚಾರ ಎಂದರು. ನಾವು ಬುಡಕಟ್ಟು ಸಮುದಾಯದವರು ಹಸಲರು ನಮ್ಮ ಕುಟುಂಬದವರೆಲ್ಲರೂ ಸೇರಿ ನಾವು ಕೃಷಿ ಜೇನು ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ. ನಾವು ತರಬೇತಿಯಿಂದ ಕರೆಸಿ ಅವರಿಂದ ನಮ್ಮ ಮುಖಾಂತರ ಈ ತರಬೇತಿಯನ್ನು ತಗೊಂಡಿದ್ದೀವಿ. ನಮ್ಮ ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದರಿಂದ ತುಂಬ ಉಪಯೋಗ ಆಗಿದೆ. ಇನ್ನು ಮುಂದೆ ಸಹ ನಮ್ಗೆ ಉಪಯೋಗ ಆಗುವಂತೆ ನೀವು ಮಾಡಿಕೊಡಿ ಅಂತ ನಾವು ಬೇಡಿಕೆ ಅಂತ ಇದ್ದೀವಿ. ಜೇನು ಕೃಷಿ ಪರಿವೀಕ್ಷಕ ಜಿಆರ್ ವಿನಾಯಕ್ ಸಾಂಪ್ರದಾಯಿಕ ಜೇನು ಕೃಷಿಯಲ್ಲಿ ನಿರೀಕ್ಷಿಸಿದಷ್ಟು ಲಾಭ ದೊರೆಯುತ್ತಿರಲಿಲ್ಲ. ಆದರೆ ವೈಜ್ಞಾನಿಕ ಪದ್ಧತಿಯಡಿ ಜೇನು ಕೃಷಿ ಮಾಡುವುದರಿಂದ ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದಾಗಿದೆ. ಗಿರಿಜನರ ಕುಟುಂಬಕ್ಕೂ ಇದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಸದುಪಯೋಗ ಮಾಡಿಕೊಂಡು ಅದರಲ್ಲಿ ಜೇನುತುಪ್ಪವನ್ನು ತೆಗೆದು ಅದನ್ನು ಮಾರಾಟ ಮಾಡಿದರೆ ಅವರ ಜೀವನಕ್ಕೆ ಕನಿಷ್ಠ ಒಂದು ಆದಾಯ ಸಹ ಅದರಲ್ಲಿ ಬರುವಂಥ ಅವಕಾಶ ಇರುತ್ತದೆ. ಹಾಗೂ ಜೇನು ಕೃಷಿಯಿಂದ ಪರಾಗಸ್ಪರ್ಶದಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಸಹ ಅವರು ಫಸಲಿನಲ್ಲಿ ಬೆಳೆಯನ್ನು ಕಾಣಬಹುದಾಗಿರುತ್ತದೆ. ಸಾಕಷ್ಟು ಎಲ್ಲ ಮಲೆನಾಡು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಶಿವಾನಂದ ಕುಗ್ವೆ ಗಿರಿಜನ ಸಮುದಾಯದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದು ಜೇನು ಕೃಷಿ ಕುರಿತು ಹಲವು ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅದಕ್ಕೋಸ್ಕರ ಜೇನು ಪೆಟ್ಟಿಗೆಗಳನ್ನ ಕೊಡಿಸುವಂಥ ಕೆಲಸವನ್ನು ನಾವು ಕೈ ಜೋಡಿಸಿದ್ದೀವಿ. ಇದು ನಮ್ಮ ತಾಲೂಕಿನ ಬೇರೆ ಬೇರೆ ಈ ವನವಾಸಿಗಳಿಗೆ, ನಮ್ಮ ಜಿಲ್ಲೆಯ ಬೇರೆ ಬೇರೆ ಬುಡಕಟ್ಟು ಜನಗಳಿಗೆ, ಕಾಡಲ್ಲಿ ವಾಸ ಮಾಡೋಂಥವ್ರಿಗೆ ಇದನ್ನು ಸರ್ಕಾರದ ಯೋಜನೆ ಅದು, ಅದನ್ನು ಅವರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು ಅಂತ ಇದ್ದೀವಿ. ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ತೋಟಗಾರಿಕಾ ಬೆಳೆ ಬೆಳೆಯಲು ತೋಟಗಾರಿಕೆ ಇಲಾಖೆಯಿಂದ ಸರ್ಕಾರ ರೈತರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಯೋಜನೆ ಯಶಸ್ವಿಯಾಗಿದ್ದು ಹಲವು ರೈತರು ಪಾಲಿಹೌಸ್ ಮತ್ತು ಹನಿ ನೀರಾವರಿ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ.
ಇದರಿಂದ ರೈತರ ಜೀವನ ಮಟ್ಟ ಸುಧಾರಣೆಯಾಗಿದ್ದು ವೈಜ್ಞಾನಿಕ ಪದ್ಧತಿಯಡಿ ಕೃಷಿ ಲಾಭದಾಯಕ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ರೈತ ನಾಗರಾಜ್ ಪಾಲಿಹೌಸ್ ನಿರ್ಮಿಸಲು 50% ಸಹಾಯಧನ ಪಡೆದಿದ್ದು ಉತ್ತಮ ಇಳುವರಿ ನೀಡುವ ಹಲವು ಬೆಳೆಗಳನ್ನು ಬೆಳೆದು ಉಳಿದ ರೈತರಿಗೆ ಮಾದರಿಯಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ನಾಗರಾಜ್ ಹೆಗಡೆ ರಾಷ್ಟ್ರೀಯ ತೋಟಗಾರಿಕಾ ಯೋಜನೆಯಡಿ ಸಹಾಯಧನ ಪಡೆದು 1 ಎಕರೆ ಪ್ರದೇಶದಲ್ಲಿ ಪಾಲಿಹೌಸ್ ನಿರ್ಮಿಸಿದ್ದು ಪ್ರಸ್ತುತ ಮೆಣಸು, ದೊಣ್ಣೆ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಸೇರಿದಂತೆ ಇತರೆ ತರಕಾರಿಗಳನ್ನು ಬೆಳೆಯುತ್ತಿರುವುದಾಗಿ ಇದರಿಂದ ಆದಾಯ ದ್ವಿಗುಣವಾಗಿರುವುದಾಗಿ ಹೇಳಿದರು. 50% ಸಹಾಯಧನನೂ ಇದೆ. ಒಂದು 350ರಿಂದ 400 ರೂಪಾಯಿ ಹಾಗೆ ಕೆಜಿ ಹೋಗಬಹುದು. ಹಾಗಾಗಿ ನನಗೊಂದು 5ರಿಂದ 6 ಟನ್ ಒಳ್ಳೆ ಕ್ವಾಲಿಟಿ ಬಂದು ಆಮೇಲೆ ಮೀಡಿಯಂ ಕ್ವಾಲಿಟಿ ನಾನು ಎವರೇಜಲ್ಲಿ 250ರಿಂದ 350, 400 ಹೀಗೆ ತಗೊಂಡ್ರೆ ನನಗೊಂದು 10ರಿಂದ 12ರಿಂದ 15 ಲಕ್ಷ ಇದರಿಂದ ಲಾಭ ಆಗ್ತದೆ. ರೈತ ಮಹಿಳೆ ಸಂಧ್ಯಾ ಜಮೀನಿನ 10 ಗುಂಟೆ ಪ್ರದೇಶದಲ್ಲಿ ಪಾಲಿಹೌಸ್ ನಿರ್ಮಿಸಿ ಹಾಗಲಕಾಯಿ ಬೆಳೆಯುವ ಮೂಲಕ ಸಫಲತೆ ಕಂಡುಕೊಂಡಿರುವುದಾಗಿ ಹೇಳಿದರು. ಸೀಡ್ ಪರ್ಪಸ್ಗೋಸ್ಕರ ನಾನು ಹಾಗಲಕಾಯಿಯನ್ನು ಬೆಳೀತಾ ಇದ್ದೀವಿ. ಇಲ್ಲಿ ನಾವಿವಾಗ ಕೊರೋನಾ ಬಂದ ಸಮಯದಲ್ಲಿ ಇದೊಂದು ನಮಗೆ ಆದಾಯದ ಒಂದು ಸಹ ಮೂಲ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಮಗೆ ಒಳ್ಳೆ ಲಾಭನೂ ಬರುತ್ತೆ ಅನ್ನೋ ಒಂದು ಆಕಾಂಕ್ಷೆ ಇದೆ. ನಮ್ಮ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಗಣೇಶ್ ಹೆಗಡೆ ಸರ್ಕಾರ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಅನುಕೂಲ ಕಲ್ಪಿಸಲು ಸಹಾಯಧನದ ಜೊತೆಗೆ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದೆ. ಇದರಿಂದ ರೈತರು ಸ್ವಾವಲಂಬನೆ ಸಾಧಿಸಲು ಸಹಕಾರಿಯಾಗುತ್ತಿದೆ ಎಂದರು. ಅತ್ಯುತ್ತಮವಾದಂಥ ಮೆಣಸಿನ ಬೆಳೆಯನ್ನು ತೆಗೆದು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಮಲೆನಾಡು ಪ್ರದೇಶದಲ್ಲಿ ಪಾಲಿಹೌಸನ್ನು ಮಾಡಿ ತರಕಾರಿಗಳನ್ನು ಬೆಳೆದರೆ ಹೆಚ್ಚು ಲಾಭ ಗಳಿಸ್ಬೋದು ಹೇಳೋದನ್ನು ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರೈತರು ಈ ರೀತಿಯಾಗಿ ಇನ್ನೋವೇಟಿವ್ ಆಗಿ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಲು ಆಸಕ್ತಿ ಹೊಂದಿದರೆ ತೋಟಗಾರಿಕಾ ಇಲಾಖೆ ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಸದಾ ಸಿದ್ಧ ಇರುತ್ತೆ ಅಂತ ಹೇಳಿಕ್ಕೆ. ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರಕ್ಕೆ ಮಾರಕ, ಅದರ ಮರುಬಳಕೆ ವ್ಯಾಪ್ತಿ ಕೂಡ ಕಡಿಮೆ. ಆದರೆ ಚಾಕೊಲೇಟ್ ರ್ಯಾಪರ್, ಟೆಟ್ರಾ ಪ್ಯಾಕ್, ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳಿಂದ ಮನೆ ಕಟ್ಟಬಹುದು. ಇದು ಅಚ್ಚರಿ ಎನಿಸಿದರೂ ಸತ್ಯ. ಮಂಗಳೂರಿನ ಪಚ್ಚನಾಡಿಯಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಲಾಗಿದೆ. ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ರಾಜ್ಯದಲ್ಲಿ ಈ ಮಾದರಿಯ ಮನೆ ನಿರ್ಮಿಸುವ ಗುರಿ ಹೊಂದಿದೆ. ಹೈದರಾಬಾದ್ನ ಖಾಸಗಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸರ್ವಋತು ಪ್ಲಾಸ್ಟಿಕ್ ಮನೆಯನ್ನು ನಿರ್ಮಿಸಿದೆ. ಪಚ್ಚನಾಡಿಯ ಚಿಂದಿ ಆಯುವ ಮಹಿಳೆ ಕಮಲ ಈ ಮನೆಯ ಒಡತಿಯಾಗಿದ್ದಾರೆ. ಸುಮಾರು 350 ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಈ ವಿನ್ಯಾಸದಲ್ಲಿ ಅಡುಗೆ ಮನೆ, ಒಂದು ಕೋಣೆ, ಸಂಗ್ರಹ ಕೋಣೆ ಮತ್ತು ಸ್ನಾನದ ಕೋಣೆ ಇವೆ. ಇದಕ್ಕೆ ಸುಮಾರು 1,500 ಕೆಜಿ ತೂಕದ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಮಾಡಲಾಗಿದೆ. ಇದಕ್ಕೆ 4.5 ಲಕ್ಷ ರೂಪಾಯಿ ವೆಚ್ಚ ತಗುಲಿದ್ದು ಬೇಡಿಕೆ ಹೆಚ್ಚಾದರೆ ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಮನೆ 30 ವರ್ಷ ಬಾಳಿಕೆ ಬರಲಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫೌಂಡೇಶನ್ ನಿರ್ದೇಶಕ ಚಂದನ್ ಮರುಬಳಕೆಗೆ ಯೋಗ್ಯವಲ್ಲ ಎಂದು ಪರಿಗಣಿಸಲ್ಪಟ್ಟಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಸ್ಕರಿಸಿ ಪ್ಲಾಸ್ಟಿಕ್ ಪ್ಯಾನೆಲ್ ಸಿದ್ಧಪಡಿಸಲಾಗುತ್ತದೆ. ಇದನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಬಳಸಲಾಗುತ್ತದೆ. ಆಧಾರಕ್ಕೆ ಕಬ್ಬಿಣ ಮತ್ತು ತಳಪಾಯಕ್ಕೆ ಕಾಂಕ್ರೀಟ್ ಬಳಸಲಾಗಿದೆ ಎಂದು ವಿವರಿಸಿದರು. ಸುಮಾರು 1,500 ಕೆಜಿ ಪ್ಲಾಸ್ಟಿಕ್ ಅನ್ನು ಬಳಸಿ ನಾವು ಈ ಮನೆಯನ್ನ ನಿರ್ಮಾಣ ಮಾಡಿದ್ದೀವಿ. ಎಂಟರ್ ಈ ಮನೆ ವಾಲು ಮತ್ತೆ ಮೇಲೆ ರೂಫ್ ಎಲ್ಲದಕ್ಕೂ ನಾವು ಈ ಒಂದು ರೀಸೈಕಲ್ಡ್ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡಿದ್ದೀವಿ. ನನಗೆ ಮನೆಯೊಡತಿ ಕಮಲ ಸಂಸ್ಥೆಯವರಿಂದ ಮನೆ ನಿರ್ಮಾಣಕ್ಕೆ ತಮ್ಮ ಜಾಗ ನೀಡಿದ್ದು ಹೊಸ ಪ್ಲಾಸ್ಟಿಕ್ ಮನೆ ಸಂತಸ ತಂದಿದೆ ಎಂದರು. ನನಗೆ ಮನೆ ಕಟ್ಟಿಕೊಟ್ಟಿದ್ದರು, ಚಂದ ಆಗಿದೆ. ನನಗೆ ತುಂಬಾ ಖುಷಿ. ಯಾರು ಬಂದು ಮನೆ ಕಟ್ಟುತ್ತೇನೆ, ಹೀಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಯಾರು ಹೇಳಿರಲಿಲ್ಲ. ಸಿಖ್ಖರ ಮೊದಲ ಗುರು ಗುರುನಾನಕ್ ಅವರ 551ನೇ ಜನ್ಮ ವರ್ಷಾಚರಣೆಯನ್ನು ಇಂದು ದೇಶ ವಿದೇಶಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ. ಸಿಖ್ ಧರ್ಮಕ್ಕೆ ಮೊದಲ ಅಡಿಪಾಯ ಹಾಕಿದ ಗುರುನಾನಕ್ ದೇವ್ ಅವರ ಜಯಂತಿ ಅಂಗವಾಗಿ ಪಂಜಾಬ್ನ ಅಮೃತಸರದಲ್ಲಿರುವ ಸ್ವರ್ಣ ಮಂದಿರದಲ್ಲಿ ಸಿಖ್ ಸಮುದಾಯದವರು ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಈ ದಿನವನ್ನು
ಗುರುಪೂರಬ್ ಎಂದು ಸಹ ಆಚರಿಸಲಾಗುತ್ತದೆ. ಗುರುನಾನಕ್ ದೇವ್ ಅವರ ಜಯಂತಿ ಅಂಗವಾಗಿ ಅನೇಕ ಗಣ್ಯರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. आपका हमको ये सब दृश्य दिखाने के लिए. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗುರುನಾನಕ್ ದೇವ್ ಅವರ ಜೀವನ ಮತ್ತು ಬೋಧನೆಗಳು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಏಕತೆ, ಸಾಮರಸ್ಯ, ಭ್ರಾತೃತ್ವ, ಸೌಹಾರ್ದತೆ ಮತ್ತು ಸೇವೆಯ ಮಾರ್ಗಗಳನ್ನು ಅವರು ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನದ ಆಧಾರದ ಮೇಲೆ ಜೀವನ ಶೈಲಿಯನ್ನು ಸಾಕಾರಗೊಳಿಸಲು ಆರ್ಥಿಕ ತತ್ವಶಾಸ್ತ್ರವನ್ನು ಅವರು ಬೋಧಿಸಿದ್ದಾರೆಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ದೇವ್ ಜಿ ಅವರು ತಮ್ಮ ಉದಾತ್ತ ಜೀವನದ ಮೂಲಕ ಸತ್ಯ, ಸಹಾನುಭೂತಿ ಮತ್ತು ಸದಾಚಾರದ ಪ್ರತೀಕವಾಗಿ ಉಳಿದುಕೊಂಡಿದ್ದಾರೆ. ಭಾರತದ ಆಧ್ಯಾತ್ಮಿಕ ನಾಯಕರು, ಉಪದೇಶಕರು, ಸುಧಾರಕರು ಮತ್ತು ಸಂತರಲ್ಲಿ ಗುರುನಾನಕ್ ಅವರಿಗೆ ವಿಶಿಷ್ಟ ಸ್ಥಾನವಿದೆ. ಸಹಾನುಭೂತಿ ಮತ್ತು ನಮ್ರತೆಯ ಮಾರ್ಗವನ್ನು ಅನುಸರಿಸಲು ಹಾಗೂ ಜಾತಿ, ಮತ ಅಥವಾ ಧರ್ಮವನ್ನು ಲೆಕ್ಕಿಸದೆ ಎಲ್ಲರ ಬಗ್ಗೆ ಗೌರವ ಹೊಂದಲು ಎಲ್ಲರಿಗೂ ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಗುರುನಾನಕ್ ಜಿ ಅವರ ಜನ್ಮದಿನದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳು. ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲು ಮತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವರ ಚಿಂತನೆಗಳು ನಮಗೆ ಪ್ರೇರಣೆ ನೀಡುತ್ತವೆ. ತಮ್ಮ ಉದಾತ್ತ ಆದರ್ಶಗಳಿಂದ ನಮ್ಮೆಲ್ಲರಲ್ಲಿ ಆಳವಾಗಿ ಪ್ರೇರಿತರಾಗಿದ್ದಾರೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಡೀ ದೇಶದ ಜನತೆಗೆ ಸಿಖ್ಖರ ಧರ್ಮಗುರು ಗುರುನಾನಕ್ ಅವರ 551ನೇ ಜನ್ಮದಿನದ ಶುಭಾಶಯಗಳು. ತಮ್ಮ ಆದರ್ಶ ವಿಚಾರಗಳಿಂದ ಗುರುನಾನಕ್ ದೇವ್ ಅವರ ಸಮಾಜದ ಮೇಲಿನ ಪ್ರಭಾವ ಎದ್ದು ಕಾಣುತ್ತದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡಿನ ಸಮಸ್ತ ಜನತೆಗೆ ಗುರುನಾನಕ್ ಅವರ 550ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದೇವರಲ್ಲಿ ಭಕ್ತಿ, ಪ್ರಾಮಾಣಿಕ ಜೀವನ, ಸಮಾಜಮುಖಿ ಕರ್ತವ್ಯಗಳನ್ನು ಉಪದೇಶಿಸಿದ ಗುರುನಾನಕ್ ಅವರ ಬೋಧನೆಗಳು ಮನುಕುಲದ ಏಳಿಗೆಗೆ ನಿರಂತರ ದಾರಿದೀಪವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಪರಿಣಾಮ ಕೇರಳ ಕರಾವಳಿಯಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಮೀನುಗಾರರು ಮುನ್ನೆಚ್ಚರಿಕೆ ವಹಿಸುವಂತೆ ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದ್ದು, ಇಂದು ಮಧ್ಯರಾತ್ರಿಯಿಂದ ಮೀನುಗಾರಿಕೆಗೆ ತೆರಳದಂತೆ ಆದೇಶ ಹೊರಡಿಸಲಾಗಿದೆ. ಸಮುದ್ರದಲ್ಲೇ ಇರುವ ಮೀನುಗಾರರು ಹತ್ತಿರದ ತೀರಗಳಲ್ಲಿ ಬೀಡು ಬಿಡುವಂತೆ ಸಲಹೆ ನೀಡಲಾಗಿದೆ. ಅಲ್ಲದೆ ಕಂದಾಯ ಮತ್ತು ಸ್ಥಳೀಯ ಆಡಳಿತಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆಯೂ ಹೇಳಲಾಗಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬಗೆಹರಿಯದ ಸಂಪುಟ ಕಗ್ಗಂಟು, ಯಡಿಯೂರಪ್ಪ ಬೆಂಬಲಕ್ಕೆ ನಿಂತ ವಲಸಿಗರು, ಮೌನಕ್ಕೆ ಶರಣಾದ ಮೂಲ ಬಿಜೆಪಿ ಮುಖಂಡರು. ರೈತ ಬದುಕು ಹೊನ್ನು, ನೂತನ ಕೃಷಿ ಕಾನೂನುಗಳಿಂದ ಅನ್ನದಾತರ ಸಮೃದ್ಧಿ, ಮೋದಿ. ವಸತಿ ಯೋಜನೆ 2ನೇ ಹಂತದಲ್ಲಿ 54,000 ಮನೆಗಳ ನಿರ್ಮಾಣ, ಕಾಮಗಾರಿ ವೀಕ್ಷಿಸಿದ ವಸತಿ ಸಚಿವ ವಿ ಸೋಮಣ್ಣ. ಲಸಿಕೆ ಕಾರ್ಯಕ್ಕೆ ಕೇಂದ್ರ ಸಜ್ಜು, 3 ತಂಡಗಳೊಡನೆ ಪ್ರಧಾನಿ ಮೋದಿ ಇಂದು ಮಾತುಕತೆ. ಜನರೇ, ಕೊರೆಯುವ ಚಳಿ ಬಗ್ಗೆ ಎಚ್ಚರ. ಸೈಕ್ಲೋನ್ ವಾಯುಭಾರ ಕುಸಿತದ ಪ್ರಭಾವ, ನಗರದಲ್ಲಿ ಮಳೆಯ ಜೊತೆಗೆ ಹೆಚ್ಚಾದ ಥಂಡಿ, ಇದು ಕೊರೋನಾಗೂ ಕಾರಣವಾಗಬಹುದು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದೇಶಾದ್ಯಂತ ವಾಹನಗಳಿಗೆ ಏಕರೂಪದ ಸರ್ಟಿಫಿಕೇಟ್, ವಾಹನಗಳ ಪಿಯುಸಿ ಪ್ರಮಾಣ ಪತ್ರಕ್ಕೆ QR ಕೋಡ್. ವಿಮಾನ ಹಾರಾಟಕ್ಕೆ 2ನೇ ಟರ್ಮಿನಲ್ ಬಲ, ಲಾಕ್ಡೌನ್ನಿಂದ ಬಂದ್ ಆಗಿದ್ದ ಕೆಲಸ ಮತ್ತೆ ಆರಂಭ, 2022ಕ್ಕೆ ಕಾರ್ಯಾಚರಣೆ ಸಾಧ್ಯತೆ. ವರ್ಷದ ಕೊನೆಯ ಚಂದ್ರಗ್ರಹಣ ಇಂದು. ಈ ಬಾರಿ ರಾಜ್ಯದ ದೇಗುಲಗಳಲ್ಲೇ ಅಯ್ಯಪ್ಪ ವ್ರತ, ಕೋವಿಡ್ ಹಿನ್ನೆಲೆಯಲ್ಲಿ ಶಬರಿಮಲೆ ಪ್ರವೇಶಕ್ಕೆ ಅವಕಾಶ ಸಾಧ್ಯತೆ ಕಡಿಮೆ, ರಾಜ್ಯದಲ್ಲೇ 9 ಗುಡಿ ಗುರುತಿಸಿದ ಸಮಿತಿ. ಟೀಂ ಇಂಡಿಯಾಗೆ ಸರಣಿ ಸೋಲು, 2ನೇ ಏಕದಿನದಲ್ಲೂ ಎಡವಿದ ಕೊಹ್ಲಿ ಪಡೆ, ಮತ್ತೆ ಸಿಡಿದ ಸ್ಮಿತ್, ಆಸ್ಟ್ರೇಲಿಯಾ ಜಯಭೇರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕೋವಿಡ್-19 ಲಸಿಕೆ ಅಭಿವೃದ್ಧಿಪಡಿಸುವ 3 ತಂಡಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಮಾಲೋಚನೆ. ಶಾಂಘೈ ಸಹಕಾರ ಸಂಘಟನೆ ಸರ್ಕಾರಗಳ ಮುಖ್ಯಸ್ಥರ 19ನೇ ಸಭೆ ಇಂದು ವ್ಯಾಪಾರ ಆರ್ಥಿಕತೆ ಕುರಿತು ಮಹತ್ವದ ಚರ್ಚೆ. ರಾಜ್ಯದ ಬಹುತೇಕ ಸಹಕಾರಿ ಬ್ಯಾಂಕ್ಗಳು ಸುಸ್ಥಿತಿಯಲ್ಲಿ, ಸಹಕಾರ ಇಲಾಖೆಯ ಖಾಲಿ ಹುದ್ದೆಗಳ ಶೀಘ್ರ ನೇಮಕಾತಿ, ಸಚಿವ ಎಸ್.ಟಿ. ಸೋಮಶೇಖರ್. ಇಂದು ಸಿಖ್ ಧರ್ಮಗುರು ಗುರು ನಾನಕ್ ದೇವ್ ಅವರ 551ನೇ ಜನ್ಮ ವರ್ಷಾಚರಣೆ. ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಸೇರಿ ಗಣ್ಯರಿಂದ ಶುಭಾಶಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.